ಇನ್ನು ಬೆಂಗಳೂರಲ್ಲಿ ಹಲವೆಡೆ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿದ್ದಾವೆ. ಅದರಲ್ಲಿ ಹೊಸಕೆರೆಹಳ್ಳಿ ಕೂಡ ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ, ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಹೂಳು ತುಂಬಿಕೊಂಡಿರುವುದರಿಂದ ಅಂತರ್ಜಲ ಮಟ್ಟವು ಕುಸಿತ ಆಗಿದೆ. ಸದ್ಯ ಸಂಸದ ಡಾಕ್ಟರ್ ಮಂಜುನಾಥ್ ಕೆರೆ ಪುನಶ್ಚೇತನ ಪ್ರಾಧಿಕಾರಕ್ಕೊಂದು ಪತ್ರ ಬರೆದಿದ್ದಾರೆ. ಹೂಳು ತುಂಬಿದೆ, ಕಸ ತುಂಬಿದೆ, 59 ಎಕರೆಯ ಹೊಸಕೆರೆಹಳ್ಳಿ ಕೆರೆಯನ್ನು ಪುನಶ್ಚೇತನ ಮಾಡಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಿವಾಸಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇದು ಹೊಸಕೆರೆಹಳ್ಳಿ ಕೆರೆಯ ಸ್ಥಿತಿ. ಇದು ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ, ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದಾವೆ. ಇವಾಗ ಏನಾಗಿದೆ, ಹೊಸಕೆರೆಹಳ್ಳಿ ಕೆರೆ ಅದರದ್ದು ವಿಸ್ತೀರ್ಣ ಎಷ್ಟು ಅಂದರೆ 59 ಎಕರೆ ಇದೆ. ಅದು ಋಷಭಾವತಿ ನದಿ ಪಾತ್ರದಲ್ಲಿ ಬರುತ್ತದು. ಸೊ ಅದರಲ್ಲಿ ಏನಾಗಿದೆ ಅಂದರೆ ತುಂಬ ವೀಡ್ಸು ಎಲ್ಲ, ಕೊಳಚೆ ನೀರು, ನಂತರ ಸಿಲ್ಟು ಇದೆಲ್ಲ ಸೇರಿದೆ. ಅದರಿಂದ ಅದು ಏನು ಹೆಚ್ಚು ಕಡಿಮೆ ಬೆಂಗಳೂರಿನ ಬಹಳ ಮುಖ್ಯ ಭಾಗದಲ್ಲೇ ಇದೆ. ಇದು ಹೊಸಕೆರೆಹಳ್ಳಿ ಅಂದರೆ PS ಕಾಲೇಜ್ ಹಿಂದ್ಗಡೆ ಬರುತ್ತೆ. ಸೊ ಅದರಿಂದ ಅಲ್ಲಿಯ ನಿವಾಸಿಗಳು ನನ್ನ ಹತ್ರ ಬಂದು ಹೇಳಿದರು, ಸರ್ ತುಂಬ ಇದು ಹಾಳಾಗಿದೆ ಕೆರೆ. ಆಮೇಲೆ ಜೊತೆಗೆ ಏನಾಗುತ್ತೆ, ಒತ್ತುವರಿ ಕೂಡ ಆಗ್ತಾ ಇದೆ. ಕೆಲವು ಮಾಹಿತಿ, ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ, ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಹೂಳು ತುಂಬಿಕೊಂಡಿರುವುದರಿಂದ ಅಂತರ್ಜಲ ಮಟ್ಟವು ಕುಸಿತ ಆಗಿದೆ. ಸದ್ಯ ಸಂಸದ ಡಾಕ್ಟರ್ ಮಂಜುನಾಥ್ ಕೆರೆ ಪುನಶ್ಚೇತನ ಪ್ರಾಧಿಕಾರಕ್ಕೊಂದು ಪತ್ರ ಬರೆದಿದ್ದಾರೆ. ಹೂಳು ತುಂಬಿದೆ, ಕಸ ತುಂಬಿದೆ, 59 ಎಕರೆಯ ಹೊಸಕೆರೆಹಳ್ಳಿ ಕೆರೆಯನ್ನು ಪುನಶ್ಚೇತನ ಮಾಡಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಿವಾಸಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇದು ಹೊಸಕೆರೆಹಳ್ಳಿ ಕೆರೆಯ ಸ್ಥಿತಿ. ಇದು ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ, ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದಾವೆ. ಇವಾಗ ಏನಾಗಿದೆ, ಹೊಸಕೆರೆಹಳ್ಳಿ ಕೆರೆ ಅದರದ್ದು ವಿಸ್ತೀರ್ಣ ಎಷ್ಟು ಅಂದರೆ 59 ಎಕರೆ ಇದೆ. ಅದು ಋಷಭಾವತಿ ನದಿ ಪಾತ್ರದಲ್ಲಿ ಬರುತ್ತದು. ಸೊ ಅದರಲ್ಲಿ ಏನಾಗಿದೆ ಅಂದರೆ ತುಂಬ ವೀಡ್ಸು ಎಲ್ಲ, ಕೊಳಚೆ ನೀರು, ನಂತರ ಸಿಲ್ಟು ಇದೆಲ್ಲ ಸೇರಿದೆ. ಅದರಿಂದ ಅದು ಏನು ಹೆಚ್ಚು ಕಡಿಮೆ ಬೆಂಗಳೂರಿನ ಬಹಳ ಮುಖ್ಯ ಭಾಗದಲ್ಲೇ ಇದೆ. ಇದು ಹೊಸಕೆರೆಹಳ್ಳಿ ಅಂದರೆ PS ಕಾಲೇಜ್ ಹಿಂದ್ಗಡೆ ಬರುತ್ತೆ. ಸೊ ಅದರಿಂದ ಅಲ್ಲಿಯ ನಿವಾಸಿಗಳು ನನ್ನ ಹತ್ರ ಬಂದು ಹೇಳಿದರು, ಸರ್ ತುಂಬ ಇದು ಹಾಳಾಗಿದೆ ಕೆರೆ. ಆಮೇಲೆ ಜೊತೆಗೆ ಏನಾಗುತ್ತೆ, ಒತ್ತುವರಿ ಕೂಡ ಆಗ್ತಾ ಇದೆ. ಕೆಲವು ಮಾಹಿತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.